ಎಲ್ಲರಿಗೂ ನಮಸ್ತೆ. ನಾವು ಈ ದಿನ ಮಳೆಗಾಲದಲ್ಲಿ ಮಾಡುವಂಥ ಒಂದು ರೆಸಿಪಿನ ಮಾಡೋಣ. ಮಳೆಗಾಲದಲ್ಲಿ ಕೆಸುವಿನ ಎಲೆ ಹೆಚ್ಚಾಗಿ ಸಿಗೋದ್ರಿಂದ ಪತ್ರೊಡೆಯನ್ನು ನಾವು ಮಾಡಿಕೊಳ್ಳೋಣ. ನೋಡಿ, ಪತ್ರೊಡೆ ಮಾಡಲಿಕ್ಕೆ ಎಲೆಯನ್ನು ನಾನು ಮನೆಯಲ್ಲೇ ನೆಟ್ಟಿದ್ದೇನೆ. ಇದು ಒಳ್ಳೆ ಕೆಸ, ಕಾಟು ಕೆಸು ಅಲ್ಲ. ಪತ್ರೊಡೆ ಎಲೆ ತರಲಿಕ್ಕೆಲ್ಲ ಹೋಗಬೇಕಾಗಿಲ್ಲ. ನೋಡಿ ಎಷ್ಟು ಚಂದ ಕಾಣ್ತಾ ಇದೆ. ಮಳೆಗಾಲದಲ್ಲಿ ಎಲೆ ತುಂಬ ಚೆನ್ನಾಗಿ ಬಂದಿದೆ. ಈ ಎಲೆಗಳನ್ನು ಕೊಯ್ದು ಚೆನ್ನಾಗಿ ತೊಳಿಬೇಕು, ಇಲ್ಲಾಂದರೆ ಮಳೆಗಾಲದಲ್ಲಿ ತುಂಬಾ ಹುಳ ಕಸ ಕಡ್ಡಿ ಎಲ್ಲ ಇರ್ತವೆ. ಜಾಗ್ರತೆಯಾಗಿ ಎಲೆಗಳನ್ನು ತೊಳೆದು ಮಾಡಬೇಕು ನೀಟಾಗಿ. ನೋಡಿ, ಇವು ಎಲೆಗಳು ತುಂಬ ಚೆನ್ನಾಗಿ ಬರ್ತವೆ ಈ ಕೆಸುವಿನ ಗಿಡದಲ್ಲಿ. ಯಾಕಂತ ಹೇಳಿದ್ರೆ ಇದು ಒಳ್ಳೆ ಕೆಸು ಆಗೋದ್ರಿಂದ ಇದು ಕತ್ತರಿಸಿದರೆ ಅದರಲ್ಲಿ ಹಾಲು ಬರ್ತದೆ. ಆ ಥರ ಕೆಸು ಇದು. ಎಲ್ಲ ಕಡೆ ಸಿಗಲಿಕ್ಕಿಲ್ಲ ಅಂತ ಅನಿಸುತ್ತೆ, ನಾವು ನೆಡಬೇಕಾಗತ್ತೆ. ನೋಡಿ, ಇದರಲ್ಲಿ ತುಂಬ ದೊಡ್ಡ ಎಲೆ ಕೂಡ ಆಗ್ತದೆ. ಅಂದರೆ ನಮ್ಮ ಹಳ್ಳಿ ಸೈಡಲ್ಲಿ ಮರ್ಸಾನ್ ಗಡ್ಡೆ ಅಂತ ಹೇಳ್ತೇವಲ್ಲ, ಆ ಥರ ಎಲೆ ಕೂಡ ಇದರಲ್ಲೇ ಆಗ್ತದೆ. ಅದರಲ್ಲಿ ಮಾಡಿದರೂ ಸಹ ಏನು ಬಾಯಿ ತುರಿಕೆ ಬರೋದಿಲ್ಲ. ಕಾಟು ಕೆಸುವಿನ ಎಲೆ ಆದರೆ ದೊಡ್ಡ ಎಲೆಗೆ ಬೆಳೆದದೆಲ್ಲ ಆದದಿದ್ದರೆ ಅದು ತುಂಬ ಬಾಯಿ ತುರಿಸ್ತದೆ. ಹಾಗಾಗಿ ಇದರಲ್ಲಿ ಯಾವುದೇ ರೀತಿ ತುರಿಸೋದಿಲ್ಲ. ಎಲ್ಲಾದರೂ ಸಿಕ್ಕಿದರೆ ತಗೊಂಡೋಗಿ ಮನೆ ಹತ್ತಿರ ನೆಟ್ಕೊಳ್ಳಿ. ನೋಡಿ ಎಷ್ಟು ಚೆಂದ ಕಾಣ್ತಾ ಇದೆ. ಹಾಗೆ ನಾವು ಇದನ್ನು ಮಾಡಲಿಕ್ಕೋಸ್ಕರ ಒಂದು ಮಸಾಲೆಯನ್ನು ರೆಡಿ ಮಾಡ್ಕೊಳ್ಳೋಣ. ಮಸಾಲೆ ರೆಡಿ ಮಾಡ್ಕೊಳ್ಳಿಕ್ಕೆ ನಾನು ಒಂದು ತೆಂಗಿನಕಾಯಿ ತುರಿಯನ್ನು ತಗೊಂಡಿದ್ದೇನೆ, ಒಂದು ಇಡ್ಲಿ ಕಪ್ನಷ್ಟು ಕೊತ್ತಂಬರಿ ಬೀಜ, ಒಂದೆರಡು ಸ್ಪೂನು ಜೀರಿಗೆ, ಒಂದು 150 ಗ್ರಾಮದಷ್ಟು ಬೆಲ್ಲ, ರುಚಿಗೆ ತಕ್ಕಷ್ಟು ಉಪ್ಪು. ಆಮೇಲೆ ನೋಡ್ಕೊಂಡು ಹಾಕ್ಕೊಳ್ಳಿ ನೀವು ಉಪ್ಪನ್ನು. ಅರಿಶಿನ ಹುಡಿ ಒಂದು ಚಮಚ, ಚಿಟಿಕೆ ಹಿಂಗನ್ನು ಹಾಕ್ಕೊಳ್ಬೇಕಾಗ್ತದೆ. ನಾನು ಅದಕ್ಕೆ ಖಾರಕ್ಕಾಗಿ ಬ್ಯಾಡಗಿ ಮೆಣಸಿನ್ಕಾಯನ್ನು ತಗೊಂಡಿದ್ದೇನೆ. ಬ್ಯಾಡಗಿ ಮೆಣಸಿನ್ಕಾಯಿ ಮಾತ್ರ ಸಾಕಾಗ್ತದೆ, ಯಾವುದೇ ಖಾರದ ಮೆಣಸು ಬೇಡ. ಇಲ್ಲಿ ಒಂದು 30ರಿಂದ 35 ಮೆಣಸಿದೆ. ಯಾಕಂತೇಳಿದರೆ ನಾನು 1 ಕಿಲೋ ಅಕ್ಕಿಯನ್ನು ಉಪಯೋಗಿಸಿ ಮಾಡ್ತಾಯಿದ್ದೇನೆ. ಅಕ್ಕಿಯನ್ನು 2 ಗಂಟೆ ಕಾಲ ನೆನೆಸಿಟ್ಟು ಚೆನ್ನಾಗಿ ತೊಳ್ಕೊಳ್ಬೇಕು. ನಾನು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ತಾಯಿದ್ದೇನೆ. ಮತ್ತು ಇದಕ್ಕೆ ಹುಣಸೆ ಹುಳಿಯನ್ನು ಹಾಕಬೇಕು. ಇಷ್ಟು ಹುಣಸೆ ಹುಳಿಯನ್ನು ನಾನು ಇದಕ್ಕೆ ಹಾಕೋದಿಲ್ಲ, ಇದರಲ್ಲಿ ಅರ್ಧದಷ್ಟು ಹಾಕ್ತೇನೆ. ಯಾಕಂತೇಳಿದರೆ ಇದು ಅಷ್ಟು ಬಾಯಿ ತುರಿಕೆ ಬರೋದಿಲ್ಲ ಎಲೆ. ಹುಣಸೆ ಹುಳಿ ಅಂತೂ ಹಾಕಲೇಬೇಕಾಗ್ತದೆ ಎಲ್ಲದಕ್ಕೂ. ಇದು ಬಾಯಿ ತುರಿಸೋದಿಲ್ಲ. ಬೇರೆ ಕಾಟು ಕೆಸುವಿನ ಎಲೆ ಆದರೆ ಇಷ್ಟು ಹುಣಸೆ ಹುಳಿಯನ್ನು ನೀವು ಹಾಕಬೇಕಾಗ್ತದೆ. ಎಲ್ಲವನ್ನು ಸೇರಿ ಮಿಕ್ಸಿಯಲ್ಲಿ ಹಾಕಿ ರುಬ್ಬೋಣ. ರುಬ್ಬಿದಾಗ ಮಸಾಲೆ ಇಷ್ಟು ಗಟ್ಟಿಯಾಗಿ ಬರಬೇಕು. ಯಾವುದೇ ಕಾರಣಕ್ಕೂ ತೆಳುವಾಗಬಾರ್ದು. ತೆಳುವಾದರೆ ಹಚ್ಚಲಿಕ್ಕೂ ಚೆನ್ನಾಗಿ ಬರೋದಿಲ್ಲ, ತಿನ್ನಲಿಕ್ಕೂ ಚೆನ್ನಾಗಾಗೋದಿಲ್ಲ. ಹಾಗಾಗಿ ಎಲೆಯಲ್ಲಿ ಮಸಾಲೆ ನಿಲ್ಲಬೇಕಾಗ್ತದೆ. ಎಲ್ಲ ಸೇರಿ ನಾನು ಒಂದು 3-4 ಜಾರು ರುಬ್ಬಿ ಮಸಾಲೆಯನ್ನು ಪಾತ್ರೆಗೆ ಹಾಕ್ಕೊಂಡಿದ್ದೇನೆ. ನೋಡಿ ಇಷ್ಟ ಆಗ್ತದೆ. ನಾನೊಂದು 30ರಿಂದ 35 ಎಲೆಯನ್ನು ತಗೊಂಡಿದ್ದೇನೆ. ಹಾಗಾಗಿ ಅದಕ್ಕೆ ಇಷ್ಟು ಬೇಕಾಗ್ತದೆ. ನನಗೆ ಸ್ವಲ್ಪ ಬೆಂಗಳೂರು ಹೋಗೋರಿಗೆ ಪಾರ್ಸಲ್ ಕೊಡಲಿಕ್ಕಿದೆ, ಹಾಗಾಗಿ ಸ್ವಲ್ಪ ಜಾಸ್ತಿ ಮಾಡ್ತಾಯಿದ್ದೇನೆ. ನೀವು ಮಾಡೋ ಹಾಗಿದ್ದರೆ ಅದರಲ್ಲಿ ಒಂದು ಭಾಗ ಮಾಡ್ಕೊಳ್ಳಿ. 4 ಭಾಗ ಮಾಡಿಕೊಂಡು ಅದರಲ್ಲಿ ಒಂದು ಭಾಗನ ನೀವು ಹಾಕ್ಕೊಳ್ಳಿ. ಹಾಗೆ ಬೇಕಂದರೆ ಕಮೆಂಟಲ್ಲಿ ಹಾಕಿ, ಸ್ವಲ್ಪ ಮಾಡಿ ತೋರಿಸ್ತೇನೆ ಬೇಕಿದ್ದರೆ. ನೋಡಿ, ಈ ಥರ ಎಲೆಯಲ್ಲಿ ದಂಟು ಬರ್ತದಲ್ಲ, ಇದು ಕಾಟು ಕೆಸುವಿನ ಎಲೆ ಆದರೆ ನೀವು ಇದನ್ನು ತೆಗೀಲೇಬೇಕಾಗ್ತದೆ, ಇಲ್ಲಾಂದರೆ ತುಂಬ ಬಾಯಿ ತುರಿಸ್ತದೆ. ಇದರಲ್ಲಿ ನಾನು ತೆಗಿಯೋಕ್ಕೆ ಹೋಗಲ್ಲ, ತೆಗಿಬೇಕಂತೇನಿಲ್ಲ, ಅಷ್ಟು ಬಾಯಿ ತುರಿಕೆ ಬರೋದಿಲ್ಲ ಇದು. ನೋಡಿ, ದಪ್ಪಗಿರುವ ಒಂದು ಮಸಾಲೆನ ಎಲೆಯ ಬೆನ್ನ ಹಿಂದೆ ಇಟ್ಕೊಳ್ಬೇಕು. ಊಟ ಇಟ್ಕೊಂಡು ಅದನ್ನು ಎಲೆಗೆ ಉಜ್ಜಬೇಕು. ಹೀಗೆ ಕೈಯಲ್ಲಿ ಉಜ್ಜಬೇಕು. ಇದು ಕೈಯಲ್ಲೇ ಮಾಡಬೇಕಾದ್ರಿಂದ ಕೈ ಉಪಯೋಗಿಸ್ಬೇಕಾಗ್ತದೆ. ಯಾವುದೇ ಸೌಟು, ಚಮಚ, ಸೆಟ್ಕ ಉಪಯೋಗಿಸ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಕೈಯಲ್ಲೇ ಮಾಡಬೇಕಾಗ್ತದೆ. ನೋಡಿ, ನಾನೊಂದು 10 ನಿಮಿಷ ಫ್ರಿಜ್ಜಲ್ಲಿ ಇಟ್ಟಿದೆ. ಅದಕ್ಕೆ ಇನ್ನೂ ಸ್ವಲ್ಪ ಗಟ್ಟಿಯಾಗಿದೆ ಅದು. ಇದಕ್ಕೊಂದು 2-3 ಚಮಚದಷ್ಟು ನೀರನ್ನು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಆಮೇಲೆ ಹಚ್ಚಿದರೆ ಈಸಿ ಆಗ್ತದೆ. ಫ್ರಿಜ್ಜಲ್ಲಿ ಇಟ್ಟೋದಕ್ಕೋಸ್ಕರ ಸ್ವಲ್ಪ ದಪ್ಪ ಕಾಣ್ತಾ ಇದೆ ಇದು. ಎಲೆಯನ್ನು ಹೀಗೆ ಇಟ್ಕೊಂಡು ಎಲೆ ಎಲ್ಲ ಕಡೆಯೂ ಅದನ್ನು ಹಚ್ಚಬೇಕಾಗ್ತದೆ. ನೋಡಿ, ಎಲ್ಲ ಕಡೆ ಸ್ಪ್ರೆಡ್ ಆಗುವಂತೆ ಹಚ್ಚಬೇಕು ಮಸಾಲೆಯನ್ನು. ಹೀಗೆ ಇಟ್ಕೊಂಡು ಜಾಗ ಚೆನ್ನಾಗಿದ್ದರೆ ಹಚ್ಚಲಿಕ್ಕೆಲ್ಲ ಚೆನ್ನಾಗಾಗ್ತದೆ. ನಮಗೆ ಸ್ವಲ್ಪ ಜಾಗದ ಅಭಾವ ಇರೋದ್ರಿಂದ ಎಲ್ಲನೂ ಇಕ್ಕಟ್ಟಾಗ್ತದೆ. ಆದರೂ ಮಾಡಲೇಬೇಕನ್ನೋ ಒಂದು ಉಲ್ಲಾಸ ಇದ್ದಾಗ ಹೇಗೆ ಕೂಡ ಮಾಡ್ಬೋದು ಅಂತ. ನೋಡಿ, ನಾನು ಇನ್ನು ಇದರ ಮೇಲೆ ಒಂದರ ಮೇಲೆ ಒಂದು ಎಲೆಯನ್ನಿಟ್ಟು ಇದಕ್ಕೆ ಹಚ್ಚುತ್ತಾ ಬರ್ತೇನೆ. ಆಮೇಲೆ ಸ್ವಲ್ಪ 7-8 ಎಲೆಯನ್ನಿಟ್ಟು ಅದು ಫೋಲ್ಡ್ ಮಾಡಲಿಕ್ಕಿರ್ತದೆ. ಒಂದು 2-3 ಎಲೆ ಇಟ್ಟರೆ ಸ್ವಲ್ಪ ಸಣ್ಣಗೆ ಬರ್ತದೆ ರೋಲು. ಆದರೆ ಇದು 7-8 ಎಲೆ ಇಟ್ಟಾಗ
ಸ್ವಲ್ಪ ದಪ್ಪದಾಗಿ ಬರ್ತದೆ, ಸ್ವಲ್ಪ ಬೇಗ ಆಗ್ತದೆ. ಇಲ್ಲಾಂದರೆ ಇಡೀ ದಿನಕ್ಕೆ ಮಾಡಬೇಕಾಗ್ತದೆ. ನೋಡಿ ಹೀಗೆ ಒಂದ್ರ ಮೇಲೆ ಒಂದಿಟ್ಟು ಬೇಗ ಬೇಗ ಹಚ್ಚಿದರೆ ಆಯಿತು. ಹೀಗೆ ಹಚ್ತಾನೇ ಇರಬೇಕು. ನಾನೊಂದು ಒಂದ್ರ ಮೇಲೆ ಒಂದು 7-8 ಎಲೆ, ಒಂದು 2-3 ಎಲೆ ನೀವು ಇಟ್ಟು ನೀಟಾಗಿ ಇಟ್ಟು ಆಮೇಲೆ ನೀವು ಎಲೆಯನ್ನು ಯಾವ ಕಡೆ ಬೇಕಾದರೆ ತಿರುಗಿಸಿ ಇಡ್ಬೋದು. ದೊಡ್ಡ ಎಲೆ ಬಂತು ಅಂತಾದರೆ ನೋಡಿ ಹೀಗೆಲ್ಲ ಯಾವ ಕಡೆ ಬೇಕಾದರೂ ತಿರುಗಿಸಿ ಇಡ್ಬೋದು. ದೊಡ್ಡ ಎಲೆ ಬಂದರೆ ಅದನ್ನು ಪೀಸ್ ಮಾಡಿ ಕೂಡ ಅಲ್ಲಲ್ಲಿ ನೀವು ಇಟ್ಟು ಮಸಾಲೆಯನ್ನು ಹಚ್ಬೋದು, ತೊಂದರೆ ಇಲ್ಲ. ಅದು ಒಂದೇ ಥರ ಇರಬೇಕು ಅಂತ ಏನೂ ಇಲ್ಲ. ಫೋಲ್ಡ್ ಮಾಡುವಾಗ ನೀಟಾಗಿ ಟೈಟಾಗಿ ಫೋಲ್ಡ್ ಮಾಡಬೇಕಾಗ್ತದೆ, ಆಗ ಸರಿ ಹೋಗ್ತದೆ. ನೋಡಿ ಈ ಥರ ಎಲ್ಲ ಕಡೆ ಉಜ್ಕೊಳ್ಬೇಕು. ಇದು ಸ್ವಲ್ಪ ಕೆಲಸ ಡಿಲೇ ಆಗ್ತದೆ, ಹಾಗಾಗಿ ವಿಡಿಯೋನು ಸ್ವಲ್ಪ ಡಿಲೇ ಆಗ್ಬೋದು. ನೋಡಿ ನಾನೆಲ್ಲಿ ಕಟ್ ಮಾಡಲಿಕ್ಕೆ ಹೋಗಲಿಲ್ಲ. ನೋಡಿ ಒಂದು 7-8 ಎಲೆಯನ್ನು ಇಟ್ಟು ಹಚ್ಚಿದ್ದೇನೆ. ಇದಕ್ಕೆ ಇನ್ನೊಂದು 2 ಎಲೆ ಇಟ್ಟು ನಾನು ಹಚ್ಚಿಬಿಟ್ಟು ಆಮೇಲೆ ಫೋಲ್ಡ್ ಮಾಡ್ತೇನೆ. ನೋಡಿ ಆಚೆ ಕಡೆ ಈಚೆ ಕಡೆ ಫೋಲ್ಡ್ ಮಾಡಿ ಅದನ್ನು ಮಡಿಸ್ಬೇಕಾಗ್ತದೆ. ನೋಡಿ ಕಡಿಮೆ ಆಯ್ತು ಅನಿಸುತ್ತೆ, ಅದಕ್ಕೆ ಇನ್ನೊಂದು 2 ಎಲೆ ಇಟ್ಕೊಂಡಿದ್ದೇನೆ. ನಾನು ದಪ್ಪ ರೋಲ್ ಮಾಡ್ತೇನೆ ಯಾವಾಗಲೂ. 1-2 ಮಾಡಿಕೊಂಡು ನಿತ್ಯದ ಯೂಸ್ಗೆ ಹಾಕ್ಕೊಳ್ತೇನೆ. ಆದರೆ ಇದರಲ್ಲಿ ಸ್ವಲ್ಪ ಜಾಸ್ತಿ ಇರೋದರಿಂದ ಸ್ವಲ್ಪ ದಪ್ಪ ರೋಲೇ ಮಾಡಿಕೊಂಡ್ರೆ ಈಸಿ ಆಗುತ್ತೆ ಅಂತ ನಾನು ಸ್ವಲ್ಪ ದಪ್ಪ ರೋಲೇ ಮಾಡ್ಕೊಳ್ತಾ ಇದ್ದೇನೆ. ಆಮೇಲೆ ಇದು ಕಟ್ ಮಾಡಲಿಕ್ಕೆಲ್ಲ ಇದೆ, ಕಟ್ ಮಾಡಿ ತಿನ್ನುವಾಗ ಸರಿ ಹೋಗ್ತದೆ. ಬೇಯಿಸಲಿಕ್ಕೆ ಸ್ವಲ್ಪ ಟೈಮ್ ಹಿಡಿತದೆ, ತೊಂದರೆ ಇಲ್ಲ. ಹಾಗಾಗಿ ನಾನು ಸ್ವಲ್ಪ ದಪ್ಪ ರೋಲನ್ನೇ ಮಾಡ್ತಾಯಿದ್ದೇನೆ. ನೋಡಿ ಯಾವ ಕಡೆ ಬೇಕಾದರೂ ಇಟ್ಕೊಳ್ಬೋದು ನೀವು, ಯಾವ ಕಡೆ ಬೇಕಾದರೂ ಇಟ್ಕೊಂಡು ಹಚ್ಕೊಳ್ಬೋದು. ರೋಲ್ ಮಾಡುವಾಗ ಕೈಯಲ್ಲಿ ಒತ್ತಿ ಹಿಡಿದು ರೋಲ್ ಮಾಡಿದರೆ ಆಯಿತು. ಚೆನ್ನಾಗಿ ಕಾಣ್ತಾಯಿದೆ ನೋಡಿ. ಉಪ್ಪು ಖಾರ ಹುಳಿ ಎಲ್ಲ ಚೆಂದ ಬಂದರೆ ಇದು ತಿನ್ನಲಿಕ್ಕೆ ಚೆನ್ನಾಗಾಗ್ತದೆ. ಇದರಲ್ಲಿ ಯಾವ್ಯಾವ ವೆರೈಟಿ ಬೇಕಾದರೂ ಮಾಡ್ಕೊಳ್ಬೋದು, ಒಗ್ಗರಣೆ, ಫ್ರೈ, ಹಾಗೆ ಮತ್ತು ಮುಂದಿನ ವೀಡಿಯೋದಲ್ಲಿ ತೋರಿಸ್ತೇನೆ ನಾನು. ನೋಡಿ ಹೀಗೆ ಈ ಥರ ಸೈಡ್ ಫೋಲ್ಡ್ ಮಾಡ್ಕೊಳ್ಳಿ. ಆಮೇಲೆ ಚಾಪೆ ಮಡಿಸಿದ ಹಾಗೆ ರೋಲ್ ಮಾಡ್ತಾ ಹೋಗಿ. ರೋಲ್ ಮಾಡುವಾಗ ಟೈಟಾಗಿ ಮಾಡಬೇಕು, ಯಾವುದೇ ಕಾರಣಕ್ಕೂ ಲೂಸ್ ಮಾಡಬಾರ್ದು, ಒಳಗೆ ಪೊಳ್ಳಾಗ್ತದೆ. ಇದು ಟೈಟಾಗಿ ಬರಬೇಕು. 2 ಸೈಡು ಮಡಿಕೆನೂ ಹಾಗೆ ಕೈಯಲ್ಲಿ ಮಡಿಸ್ಕೋತಾ ಫೋಲ್ಡ್ ಮಾಡಬೇಕು. ನೋಡಿ ಹೀಗೆ ಟೈಟಾಗಿ ಫೋಲ್ಡ್ ಮಾಡ್ಕೊತಾ ಹೋಗಬೇಕು, ಲೂಸ್ ಬಿಡಬಾರ್ದು. ನೋಡಿ ಕೈಯಲ್ಲಿ ಒತ್ತಿ ಹಿಡಿದು ಟೈಟಾಗಿ ರೋಲ್ ಮಾಡಬೇಕು. ಹೀಗೆ ನಾನು ಇಟ್ಕೊಂಡಿರುವಂಥ ಎಲೆಯಲ್ಲಿ ಒಂದು 3-4 ರೋಲ್ ಆಗ್ತದೆ. ನನಗೆ ಜಾಸ್ತಿ ಕ್ವಾಂಟಿಟಿ ಇಟ್ಟಿದ್ದರಿಂದ 3 ನಿಮಗೆ ಆದರೆ ಇಂಥ ರೋಲ್ಗಳು ಸ್ವಲ್ಪ ಜನ ಇದ್ದರೆ ಒಂದೇ ಸಾಕಾಗ್ತದೆ. ನೀವು ಒಂದು 10-15 ಎಲೆ ತೊಗೊಂಡ್ರೆ ಸಾಕಾಗ್ತದೆ. ನೋಡಿ ನಾನಿಲ್ಲಿ 4 ರೋಲ್ ಮಾಡಿದ್ದೇನೆ. ಇದನ್ನು ಇನ್ನು ಗ್ಯಾಸ್ ಹಚ್ಚಿ ಇಡ್ಲಿ ಪಾತ್ರೆನ ಒಲೆಗಿಟ್ಟು 3-4 ಚೊಂಬು ನೀರು ಹಾಕಬೇಕಾಗ್ತದೆ. ಅಂದರೆ ಅರ್ಧ ಲೀಟ್ರು, 2 ಲೀಟ್ರು ಅಥವಾ 2.5 ಲೀಟ್ರ್ ನೀರು ಬೇಕಾಗ್ತದೆ ಒಳಗೆ, ಇಡ್ಲಿ ಪಾತ್ರೆ ದೊಡ್ಡದಾದರೆ. ಯಾಕಂತ ಹೇಳಿದರೆ ಇದು ಬೇಯಲಿಕ್ಕೆ ಗಂಟೆ ಜಾಸ್ತಿ ಬೇಕು, 1 ಗಂಟೆ ಆದರೂ ಬೇಯಬೇಕು, ಇಲ್ಲಾಂದರೆ ಹಸಿಯಾಗಿರ್ತದೆ. ಅದಕ್ಕೋಸ್ಕರ ಸ್ವಲ್ಪ ನೀರನ್ನು ಜಾಸ್ತಿ ಹಾಕಿ ದೊಡ್ಡ ಉರಿಯಲ್ಲಿ ಬೇಯಿಸಬೇಕಾಗ್ತದೆ. ನೋಡಿ ಎಲ್ಲ ಕಡೆ ಸೆಕೆ ಬರುವ ಜಾಗದಲ್ಲಿ ಇಟ್ಟು ನಾನು ಬೇಯಲಿಕ್ಕೆ ಇಟ್ಟಿದ್ದೇನೆ. ನೋಡಿ ಇವಾಗ ಪಾತ್ರೆ ಮುಚ್ಚಳ ಮುಚ್ಚಿ 1 ಗಂಟೆ ಬೇಯಿಸಬೇಕು. ನೋಡಿ ಬೆಂದಿದೆ ಸ್ನೇಹಿತರೆ. 1 ಗಂಟೆ ಬೇಯಿಸಿದ ನಂತರ ಇದು ಬೆಂದಿದೆ, ನೋಡ್ಕೊಳ್ಳಿ. ನಾನು ಇದು ಮುಂದೆ ಏನು ಮಾಡಬೇಕು ಅನ್ನೋದನ್ನು ಮುಂದಿನ ವೀಡಿಯೋದಲ್ಲಿ ತಿಳಿಸ್ತೇನೆ. ಎಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.